ಹಲೋ ಎಲ್ಲರಿಗೂ ನನ್ನ ಕುಶಲವೇ ಕ್ಷೇಮವೇ. ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ನನ್ನ ಕಾಲೇಜ್ ಫಸ್ಟ್ ಪೇಜ್ ನೋಟ್ಸು. ಆಮೇಲೆ ಹೇಳ್ತೀನಿ ಏನು ಬರೆದಿದ್ದೀನಿ ಅದರಲ್ಲಿ ಅಂತ. ನೀವು ನೋಡ್ತಾ ಇರೋದು ಪರೋಟ ಇದೆ ಬ್ರೇಕ್ಫಾಸ್ಟ್ಗೆ. ಸೊ ಪರೋಟ ಡಿಶಸ್ ನನ್ನ ಶಾರ್ಟ್ಸ್ಗಳಲ್ಲಿರುತ್ತೆ. ಇದರಲ್ಲಿ ಇಷ್ಟೇ ಮಾಡೋದು. ಆಲೂಗಡ್ಡೆನ ಬಾಯ್ಲ್ ಮಾಡಿ ನೀಟಾಗಿ ಮಸಾಲೆ ಹಾಕಿ ಗೋಧಿ ಹಿಟ್ಟು ಹಾಕಿ ಪರೋಟ ಮಾಡ್ತೀವಿ. ದ ಬೆಸ್ಟ್ ಪರೋಟ. ಆ್ಯಂಡ್ ಆಲೂಗಡ್ಡೆ ಪಲ್ಯ ಇದೆ. ದಿಸ್ ಈಸ್ ದ ರೆಡ್ ಕಲರ್ ಆಲೂಗಡ್ಡೆ ಪಲ್ಯ. ನನ್ನ ಮಗ ಈ ಥರ ಹೇಳ್ತಾನೆ. ಸೊ ನಿಮಗೂ ಹೇಳ್ತಾ ಇದ್ದೀನಿ. ಸೊ ಮಾಡ್ಕೊಳ್ಳಿ, ಚೆನ್ನಾಗಿ ತಿನ್ಕೊಳ್ಳಿ, ಚೆನ್ನಾಗಿ ನೋಡಿ. ಮತ್ತು ಮುಂದೆ ಬರುವ ಎಲ್ಲವನ್ನು ನೀವು ನೋಡ್ತಾ ಹೋಗಿ. ಡಿಶಸ್ಗಳಿದ್ದಾವೆ, ಅದನ್ನೂ ನೋಡ್ತಾ ಹೋಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಓಕೆ ಮೈ ಡಿಯರ್ಸ್. ಆ್ಯಂಡ್ ನೆಕ್ಸ್ಟ್ ಈಸ್ ಈಗಿನ ಯಂಗ್ಸ್ಟರ್ಸ್ಗೆ ತುಂಬ ಈಸಿ. ಈಗಿನ ಯಂಗ್ಸ್ಟರ್ಸ್ಗೆ ತುಂಬ ಪ್ರೀತಿಯಾಗಿರೋದಿದು. ಸೊ ಮೆಕ್ರೋನೀಸ್ ಆ್ಯಂಡ್ ಬಾಯ್ಲಿಂಗ್. ಫಸ್ಟ್ ಬಾಯ್ಲ್ ಮಾಡಿ ಆಮೇಲೆ ಮೆಕ್ರೋನ್ಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಮೆಕ್ರೋನ್ಸನ್ನ ನೀವು ಮಾಡ್ಕೋಬೋದು. ಆಮೇಲೆ ಈಗಿನ ಮಕ್ಕಳಿಗೆಲ್ಲ ಇದೆ ಫಾಸ್ಟ್ ಫುಡ್ಡು. ನನಗೆ ಹೊರಗಡೆಯಿಂದ ಏನು ತರ್ಸೋಕ್ಕಾಗಲ್ಲ ಅಂತಲ್ಲ. ಐ ವಿಲ್ ಬೀಟ್ ಇನ್ ಮೈ ಕಿಚನ್. ನಾನು ಏನೇ ಮಾಡಿದ್ರು ನನ್ನ ಕಿಚನ್ನಲ್ಲಿ ಒಂದು ಸಲ ಟ್ರೈ ಮಾಡಬೇಕು. ಹೊರಗಡೆ ಏನು ತಿನ್ನಲ್ಲ ಅಂತಲ್ಲ, ಹೊರಗಡೆನೂ ತಿಂತೀವಿ, ಬಟ್ ಮನೇಲಿ ಒಂದು ಸಲ ಟ್ರೈ ಮಾಡಬೇಕು ಪ್ರತಿಯೊಂದು ಡಿಶನ್ನು. ಸೊ ಐ ವಿಲ್ ಟ್ರೈ ಟು ಮೈ ಸ್ಟೆಪ್ಸ್. ಸೊ ಹಾಗಂತ ಇಲ್ಲಿ ಏನೇನು ಮಸಾಲೆ ಬೇಕು ಅದೆಲ್ಲ ಇದೆ, ಏನೇನು ತರಕಾರಿಗಳು ಬೇಕು ಅವೆಲ್ಲ ಇದೆ. ಬಾಣಲೆ ಇಟ್ಬಿಡಿ, ಆಯಿಲ್ ಹಾಕಿಬಿಡಿ, ಜೀರಿಗೆ ಹಾಕಿಬಿಡಿ. ಇದರಲ್ಲಿ ಚೆನ್ನಾಗಿ ಫಸ್ಟು ಆಯಿಲು ಬಾಯ್ಲ್ ಆಗಲಿ ಸ್ವಲ್ಪ, ಅಂದರೆ ಬಾಯ್ಲ್ ಮೀನ್ಸ್ ಒಂದು ಸ್ವಲ್ಪ ಬೆಚ್ಚಗಾಗಲಿ. ಆಮೇಲೆ ಇದರಲ್ಲಿ ಜೀರಿಗೆಗಳನ್ನು ಹಾಕಿ, ಇದು ಮ್ಯಾಕ್ರೋನಿ ತಡ್ಕ. ಮ್ಯಾಕ್ರೋನಿನ ಫಸ್ಟ್ ಬಾಯ್ಲ್ ಮಾಡ್ಕೊಂಡು ಸೈಡಲ್ಲಿಡಿ. ಆಮೇಲೆ ನೀವು ಇವಾಗ ಜೀರಿಗೆ ಹಾಕಿ ತುಂಬ ಚೆನ್ನಾಗಿ ಜೀರಿಗೆ ಹಾಕಿ, ಅದು ಸ್ವಲ್ಪ ಇದಾದಮೇಲೆ ಎಲ್ಲ ಮಸಾಲೆ ಮತ್ತು ಬೆಳ್ಳುಳ್ಳಿ ಆಗಿರ್ಬೋದು, ಮತ್ತು ಈರುಳ್ಳಿ, ಟಮಾಟರ್, ಮತ್ತು ನಿಮಗೆ ಮಿರ್ಚಿ ಬೇಕಾದರೆ ಮಿರ್ಚಿನೂ ಹಾಕೋಬೋದು, ಕೊತ್ತಂಬರಿನೂ ಹಾಕೋಬೋದು, ನಿಮ್ಗೆ ಇಷ್ಟ ಬೇಕಾದರೆ. ಅದರಲ್ಲಿ ಮೇನ್ ನನಗೆ ಅನಿಸುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಸ್ ವೆರಿ ಮೇನ್. ತುಂಬ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನೀಟಾಗಿ ಹಾಕ್ಕೊಂಡು ಒಂದು ತಡ್ಕ ಹೊಡೆದು, ನೀವು ಟೊಮ್ಯಾಟೊ ಕೆಚಪ್ಪನ್ನು ಇದ್ರಲ್ಲಿ ಹಾಕ್ಕೊಂಡು ತಿಂತೀರಾ ಅಂದರೆ ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ಕೊಂಡು ತಡ್ಕ ಹೊಡೀರಿ. ಇಲ್ಲ ಅಂತಂದರೆ ನೀವು ಸೈಡಲ್ಲಿ ಹಾಕ್ಕೋತೀರಾ ಅಂತಂದರೆ ನೀವು ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು. ದಿಸ್ ಆರ್ ರೆಡಿ ಟು ಮ್ಯಾಕ್ರೋನಿ ಇನ್ ಮೈ ಹೋಮ್ ಕಿಚನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್. ಹೇಳಿದ್ದೆ ನಿಮಗೆ ಲಾಸ್ಟ್ ಟೈಮು, ಏನು ರೀ ಮಾವಿನಕಾಯಿ ನಾನು ಸ್ಪೈಸಿ ಮಾಡಿದ್ದೆ. ಇದರಲ್ಲಿ ಮಾವಿನಕಾಯಿದ್ದು ಸ್ವೀಟ್ ಇದೆ. ಸೊ ನಮ್ಮ ಸೈಡಲ್ಲಿ, ನಮ್ಮ ಬೆಳಗಾಂ ಸೈಡಲ್ಲಿ ಮಾವಿನಕಾಯಿ ಸ್ವೀಟ್ ಇದು. ಮಾವಿನ ಹಣ್ಣಿನ ಸೀಸನ್ ಬಂದಿದೆ. ಸೊ ಅದೇ ಸ್ವೀಟು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಇನ್ನೂ ಒಮ್ಮೆ ನಾನು ಹೇಳ್ತೀನಿ. ಮ್ಯಾಂಗೋಸ್ ಪಲ್ಪನ್ನು ತುಂಬ ಚೆನ್ನಾಗಿ ನೀಟಾಗಿ ಬಿಡಿಸ್ಕೋಬೇಕು. ಇದರಲ್ಲಿ ಓನ್ಲಿ ಎರಡೇ ಚೀಸ್ ಬೇಕಾಗಿರೋದು, ಒಂದು ಬೆಲ್ಲ, ಇನ್ನೊಂದು ಏಲಕ್ಕಿ ಪೌಡ್ರ್ ಮಾಡಿಕೊಂಡು ನೀಟಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ನಿಮ್ಮ ಕಡೆ ಬ್ಲೆಂಡರ್ ಇದ್ಬಿಟ್ರೆ ಈ ಥರ ಬರಲ್ಲ. ಬ್ಲೆಂಡರ್ ಮಾಡ್ಕೊಂಡು ತುಂಬ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ, ಅದೇನೇನು ಪರವಾಗಿಲ್ಲ. ಬಟ್ ಈ ಥರ ನೀವು ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಇಡುತ್ತೆ. ಎಲ್ಲ ಮ್ಯಾಂಗೋ ಪಲ್ಪೆಲ್ಲ ತೆಗೆದು ನೀಟಾಗೆಲ್ಲ ಬಿಡಿಸಿ ಈ ಥರ ಕೈಯಿಂದ ಮಾಡಿದ್ರೆ, ನೀವು ನೋಡ್ತಾ ಇರ್ಬೋದು ನನ್ನ ವೀಡಿಯೋಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಂಡ್ ಯೂಸ್ ಇಟ್. ಓಕೆ, ನಾನು ಫಸ್ಟೇ ಒಂದು ಫೋಟೋದಲ್ಲಿ ಒಂದು ಲೈನ್ಸ್ ಹಾಕಿದ್ದೆ. ಅದು ನನ್ನ ಹಿಸ್ಟ್ರಿ ಬುಕ್. ಆ್ಯಕ್ಚುಲಿ ನಾನು ನನ್ನ ಪ್ರತಿಯೊಂದು ಬುಕ್ಸ್ಗಳಲ್ಲಿ ನನ್ನ ಕಾಲೇಜಲ್ಲಿ ಒಂದು ನೋಟ್ ಹಾಕ್ತಿದ್ದೆ. ಸೊ ಅದೇ ಥರ ನೋಟ್ ಅದು. ಸೊ ಆ ನೋಟನ್ನು ಓದ್ತೀನಿ ಇವತ್ತು. ಸೊ ಕೇಳಿ, ಆ ನೋಟಲ್ಲಿರೋದಿಷ್ಟೇ. ಫಸ್ಟು ಈ ವಿಡಿಯೋಲಿ ಫಸ್ಟ್ ಫೋಟೋ ಅದೇ ಬಂದಿರೋದು ನಿಮಗೆ. ಸೊ ಯು ಹ್ಯಾವ್ ಟು ಸಿ. ನೀವು ನೋಡಿ ಅದನ್ನು. ನನ್ನ ಸಾಧನೆ ನನ್ನ ಗುರಿ, ನನ್ನ ನೆನಪು ನನ್ನ ಕನಸು, ನನ್ನ ಮನಸ್ಸು ನನ್ನ ಆಸ್ತಿ, ನನ್ನ ಪ್ರೀತಿ ನನ್ನ ಆತ್ಮವಿಶ್ವಾಸ, ನನ್ನ ನಗು ನನಗೆ ಶಾಶ್ವತ, ಇದು ನನ್ನ ನುಡಿ ಆತ್ಮೀಯವಾದದ್ದು. ಈ ಲೈನ್ ನನ್ನ ಜೀವನಕ್ಕೆ ತುಂಬ ಅಳವಡಿಕೆ ಮಾಡ್ಕೊಂಡಿದ್ದೀನಿ. ಅವತ್ತು ನಾನು ಏನೋ ಮನಸ್ಸಲ್ಲಿ ಬಂತು ಬರೆದ್ಬಿಟ್ಟೆ ಅಂತ ಅಂದರೆ, ಇವತ್ತು ಆ ಬುಕ್ ನನಗೆ ಸಿಕ್ಕಾಗ, ನಮ್ಮ ಮನೇಲಿ ಇತ್ತು. ಸೊ ಆ ಬುಕ್ ಸಿಕ್ಕಾಗ ಅಲ್ಲಿ ಫಸ್ಟ್ ಕ್ಲಿಪ್ ತೊಗೊಂಡೆ. ಅದನ್ನು ಕ್ಲಿಪ್ ತೊಗೊಂಡು ನೋಡಿದೆ.
ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಆ ಲೈನ್ಸ್ಗಳನ್ನ ನಾನೇ ಬರೆದಿದ್ದೆ. ಇದನ್ನು ಲಾಸ್ಟ್ ಇದೆ ನೋಡಿ, ಇದು ನನ್ನ ನುಡಿ ಆತ್ಮೀಯವಾದದ್ದು ಅಂತ. ಯಾಕಂದರೆ ಇದನ್ನು ತುಂಬ ನಾನು ಅಚ್ಚುಕಟ್ಟಾಗಿ ನನ್ನ ಲೈಫಲ್ಲಿ ನೋಡ್ಕೊಂಡಿದ್ದೀನಿ ಅಂತ ಅಂದ್ಕೋಬಹುದು. ನಾನು ಮಾಡಿದ್ದೀನಿ, ಲೈಫನ್ನು ನೋಡಿದ್ದೀನಿ. ಇದರಲ್ಲಿ ಈಗ ಸ್ವೀಟು ಆಗಿದೆ, ಚಪಾತಿನೂ ರೆಡಿ ಇದೆ, ಸ್ವೀಟು ತಿನ್ನಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.